ಸ್ತನಗಳ ಕ್ಯಾನ್ಸರ್ನ ಅರ್ಲಿ ಸ್ಟೇಜ್ ಅಲ್ಲಿ ಕಂಡುಹಿಡಿಯೋದಕ್ಕೆ ಮಾಡುವಂತಹ ಸ್ಕ್ರೀನಿಂಗ್ ಟೆಸ್ಟೇ ಮ್ಯಾಮೋಗ್ರಾಮ್. ಸೊ ಈ ಮ್ಯಾಮೋಗ್ರಾಮ್ ನ ಮಾಡಿಸೋದಕ್ಕೆ ಮುಂಚೆ ಮಹಿಳೆಯರು ಯಾವ ಪ್ರಿಕಾಷನ್ಸ್ ತಗೋಬೇಕು, ಹೇಗೆ ಪ್ರಿಪೇರ್ ಆಗಬೇಕು, ಮತ್ತೆ ಮಾಡೋದಕ್ಕೆ ಬೆಸ್ಟ್ ಟೈಮ್ ಯಾವುದು ಅನ್ನೋ ಸೀಕ್ರೆಟ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಪೀರಿಯಡ್ಸ್ ಮುಂಚೆ, ಒಂದು ವಾರದ ಮುಂಚೆ ಮತ್ತೆ ಪೀರಿಯಡ್ಸ್ ಟೈಮ್ ನಲ್ಲಿ ಮ್ಯಾಮೋಗ್ರಾಮ್ ಮಾಡಿಸೋದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಯಾಕಂತ ಅಂದ್ರೆ ಕೆಲವು ಮಹಿಳೆಯರಿಗೆ ಪೀರಿಯಡ್ಸ್ ಮುಂಚೆ ಮತ್ತೆ ಪೀರಿಯಡ್ಸ್ ಟೈಮ್ ಅಲ್ಲಿ ಸ್ತನಗಳಲ್ಲಿ ನೋವಿರುತ್ತೆ, ವಿಚ್ ಇಸ್ ಫಿಸಿಯಾಲಜಿಕಲ್, ನಾರ್ಮಲ್, ಯಾವ್ದ್ರ ಅವಶ್ಯಕತೆ ಇಲ್ಲ. ಆದ್ರೆ ಮ್ಯಾಮೋಗ್ರಾಮ್ ಮಾಡೋ ಟೈಮ್ ಅಲ್ಲಿ ಬ್ರೆಸ್ಟ್ ನ ತುಂಬಾ ಪ್ರೆಸ್ ಮಾಡಿ, ಕಂಪ್ರೆಸ್ ಮಾಡಿ ಮಾಡೋದ್ರಿಂದ ತುಂಬಾ ಅನ್ಕಂಫರ್ಟಬಲ್ ಆಗುತ್ತೆ, ಮತ್ತೆ ಇನ್ನು ಪೇನ್ ಜಾಸ್ತಿ ಫೀಲ್ ಆಗುತ್ತೆ. ಸೊ ಹಾಗಾಗಿ ಪೀರಿಯಡ್ಸ್ ಮುಂಚೆ, ಒಂದು ವಾರದ ಮುಂಚೆ ಮತ್ತೆ ಪೀರಿಯಡ್ಸ್ ಟೈಮ್ ನಲ್ಲಿ ಆದಷ್ಟು ಮ್ಯಾಮೋಗ್ರಾಮ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಇನ್ನೊಂದೇನಪ್ಪ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅಂದ್ರೆ, ಮ್ಯಾಮೋಗ್ರಾಮ್ ನ ಮಾಡೋದಕ್ಕೆ ಹೋಗೋದಕ್ಕೆ ಮುಂಚೆ ಅವತ್ತಿನ ದಿನ ನೀವು ಅಂಡರ್ ಆರ್ಮ್ಸ್ ಅಲ್ಲಾಗ್ಲಿ ಅಥವಾ ಬ್ರೆಸ್ಟ್ ಸುತ್ತ ಆಗ್ಲಿ, ಚೆಸ್ಟ್ ಮೇಲೆ, ಬ್ರೆಸ್ಟ್ ಕೆಳಗಡೆ ಆಗ್ಲಿ ಡಿಯೋಡ್ರೆಂಟ್ಸ್, ಆಂಟಿಪರ್ಸ್ಪಿರೆಂಟ್ಸ್, ಪೌಡರ್, ಕ್ರೀಮ್, ಲೋಷನ್ ಅಥವಾ ಪರ್ಫ್ಯೂಮ್ ಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಈ ಕೆಮಿಕಲ್ಸ್ ಗಳು ಎಕ್ಸ್ರೇ ಅಲ್ಲಿ ಸ್ಮಾಲ್ ವೈಟ್ ಸ್ಪಾಟ್ಸ್ ತರ ಕಾಣಿಸುತ್ತೆ. ಅವಾಗ ಫಾಲ್ಸ್ ಪಾಸಿಟಿವ್ ರಿಸಲ್ಟ್ಸ್ ಬರೋ ಸಾಧ್ಯತೆಗಳಿರುತ್ತೆ. ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಇಲ್ಲದೆ ಇದ್ರು ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅನ್ನೋ ರೀತಿಯ ಒಂದು ಡೌಟ್ ಬರೋದನ್ನ ತಡೆಗಟ್ಟಬಹುದು. ಅಷ್ಟೇ ಅಲ್ಲದೆ ಮ್ಯಾಮೋಗ್ರಾಮ್ ಮಾಡೋದಕ್ಕೆ ಹೋಗ್ಬೇಕಾದ್ರೆ ನೀವು ಹಾಕೋ ಬಟ್ಟೆಗಳು ಕೂಡ ಆದಷ್ಟು ಸಿಂಪಲ್ ಆಗಿ ಇರಬೇಕು. ಯಾಕೆ ಅಂತ ಅಂದ್ರೆ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿನ ನಾವು ನೇಕೆಡ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಬ್ಲೌಸ್, ನಿಮ್ಮ ಬ್ರಾ ಅದನ್ನೆಲ್ಲ ತೆಗೆದು ಮ್ಯಾಮೋಗ್ರಾಮ್ ನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸಿಂಪಲ್ ಪ್ಯಾಂಟ್, ಶರ್ಟ್ ಅಥವಾ ಸ್ಕರ್ಟ್ ಅಥವಾ ಸಿಂಪಲ್ ಸ್ಯಾರಿ, ಚೂಡಿದಾರ್ ಕೂಡ ವೆರಿ ಕಂಫರ್ಟಬಲ್. ಮತ್ತೆ ನೀವು ಮ್ಯಾಮೋಗ್ರಾಮ್ ಮಾಡೋದಕ್ಕೆ ಮುಂಚೆ ನೀವು ಯಾವ್ದಾದ್ರು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ತಗೋತಾ ಇದ್ರೆ, ಅಥವಾ ಬ್ರೆಸ್ಟ್ ಗೆ ಯಾವ್ದಾದ್ರು ಮುಂಚೆನೆ ಆಪರೇಷನ್ ಏನಾದ್ರು ಮಾಡಿದ್ರೆ, ಅಥವಾ ಬ್ರೆಸ್ಟ್ ಇಂಪ್ಲಾಂಟ್ಸ್ ಯಾವ್ದಾದ್ರು ಯೂಸ್ ಮಾಡಿದ್ರೆ, ಇದನ್ನೆಲ್ಲ ನೀವು ನಿಮ್ಮ ಡಾಕ್ಟರ್ ಆಗ್ಲಿ ಅಥವಾ ಮ್ಯಾಮೋಗ್ರಾಮ್ ಮಾಡುವ ಟೆಕ್ನಿಷಿಯನ್ಗಾಗ್ಲಿ ಈ ಎಲ್ಲಾ ಇನ್ಫಾರ್ಮೇಶನ್ ಕೊಡೋದ್ರಿಂದ ಬೆಟರ್ ರಿಪೋರ್ಟ್ ಕೊಡ್ಲಿಕ್ಕೆ ಹೆಲ್ಪ್ ಆಗುತ್ತೆ.